ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಇವಾಗ ಡಿಸೈನ್ ಮಾಡಿದ್ದೀನಿ. ಫ್ರಾಕಲ್ಲಿ ಅಂಬ್ರೆಲಾ ಫ್ರಾಕಲ್ಲಿ ಡಿಸೈನ್ ಮಾಡಿದ್ದೀನಿ. ಹಾಗೆ ಒಂದಷ್ಟು ಮತ್ತು ಲೆಹಂಗಾ ಹಾಗೆ ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಬ್ಲೌಸ್ಗಳು ಆಮೇಲೆ ಒಂದು ವಿಡಿಯೋ ಹಾಕ್ತೀನಿ, ಯಾಕಂದರೆ ಈಗ ತುಂಬಾ ಫ್ರಾಕ್ ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬ ಇವಾಗ ಹೊಸದಾಗಿ ಏನು ಸ್ಟಿಚಿಂಗ್ ಮಾಡಿದ್ದೀನಲ್ಲ ಅವನ್ನೆಲ್ಲನೂ ತೋರಿಸ್ತಾ ಇದ್ದೀನಿ, ನಿಮಗೂ ಯೂಸ್ ಆಗ್ಬೋದು ನೋಡಿ. ಹಾಗೆ ಎಂಬ್ರಾಯ್ಡಿಂಗ್ ಮಾಡಿಬಿಟ್ಟು ನಾನು ಏನಿತ್ತಲ್ಲ ಫ್ರಾಕನ್ನು ಹೊಲಿದೀನಿ, ಅಂಬ್ರೆಲಾ ಫ್ರಾಕ್. ಹಾಗೆ ಮತ್ತು ಲೆಹಂಗಾ ಬ್ಲೌಸ್, ತುಂಬ ಜನ ಲೆಹಂಗಾ ಬ್ಲೌಸನ್ನು ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಆಗಿದಾವ, ಇನ್ನೂ ಒಂದಷ್ಟು ಸ್ಟಿಚ್ ಮಾಡಬೇಕು. ಆದಷ್ಟು ನಿಮ್ಗೆ ಏನಿದಲ್ಲ ಮತ್ತು ಬಂದು ಒಯ್ತಾರೆ, ಸಂಡೇ ಒಯ್ಬೋದು. ಹಾಗೆ ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಒಂದಷ್ಟು ಏನು ಸ್ಟಿಚಿಂಗ್ ಮಾಡಿರ್ತೀನಿ, ಟೈಮ್ ಇರೋದಿಲ್ಲ ವಿಡಿಯೋ ಮಾಡಲಿಕ್ಕೂ ಕೂಡ. ಅದಕ್ಕೆ ಒಮ್ಮೊಮ್ಮೆ ಓದ್ಬಿಟ್ಟಿರ್ತಾರೆ, ಮಾಡಲಿಕ್ಕೇನೂ ಆಗೋದಿಲ್ಲ. ಎಷ್ಟೋ ನಾ ಹೊಸ ಹೊಸ ಡಿಸೈನ್ ಎಂಬ್ರಾಯ್ಡಿಂಗ್ ಆಯಿತು ಎಲ್ಲ ಮಾಡ್ತಾ ಇರ್ತೀನಿ, ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ. ವಿಡಿಯೋ ಮಾಡಬೇಕು ಅನ್ನೋಷ್ಟರಲ್ಲಿ ಭಾಳ ಸ್ಟಿಚಿಂಗ್ ಬರೋದ್ರಿಂದ ಮಾಡೋಕ್ಕೆ ಆಗ್ತಾ ಇಲ್ಲ. ಹೊಸ ಹೊಸ ಡಿಸೈನನ್ನು ಎಂಬ್ರಾಯ್ಡ್ರಿ ಒಂದಷ್ಟು ಮಾಡಿದ್ದೀನಿ, ಅವನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಹೊಸ ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ ಬ್ಲೌಸಲ್ಲಿ. ಹಾಗೆ ಇವಾಗ ಫ್ರಾಕ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಜನ ಇವಾಗ ಫ್ರಾಕ್ ಆಯಿತು, ಲೆಹಂಗಾ ಆಯಿತು, ಹೊಸದಾಗಿ ತುಂಬ ಜನ ಕೊಟ್ಟಿದ್ದಾರೆ. ಹಾಗೆ ಅವನ್ನೆಲ್ಲನೂ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಯಾವ ರೀತಿ ಬಂದಾವ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆದಷ್ಟು ನನಗೆ ಯಾವಾಗ ಅನುಕೂಲ ಆಗ್ತಾ ಇದೆಯಲ್ಲ ಹಾಗೆ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರೋದು. ತುಂಬ ಜನಕ್ಕೆ ಬೇಜಾರು ಆಗ್ಬೋದು, ಮೊದಲು ಎಷ್ಟು ವಿಡಿಯೋ ಹಾಕ್ತಿದ್ರು ಇವಾಗ ಆಗ್ತಾ ಇಲ್ಲ ಅಂಥೇಳಿ ನನಗೆ ಆಗ್ತಾ ಇಲ್ಲ ಫ್ರೆಂಡ್ಸ. ಮಾಡಲಿಕ್ಕೂ ಟೈಮ್ ಸಿಗ್ತಾ ಇಲ್ಲ. ಈಗೂ ನೋಡಿರಿ ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ಆಯ್ತು ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಹೊಸ ಹೊಸ ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ. ಒಂದಷ್ಟು ನಿಮಗೆಲ್ಲನೂ ಇವನ್ನ ಕಲೆಕ್ಷನ್ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ ನೀವು ಈ ರೀತಿ ಮಾಡಿಸ್ಬೋದು. ಹಾಗೆ ಇದು ಸಾರಿ ತಂದು ಕೊಟ್ಟಿದ್ರು ಅವರು, ಹೊಸ ಸಾರಿನ. ಈ ಸಾರಿ ಇದು ಚೆನ್ನಾಗಾಗತ್ತಾ ಅಂಬ್ರೆಲಾ ಅಂತೇಳಿ ಅಂಬ್ರೆಲಾ ಸ್ಟಿಚ್ ಮಾಡ್ಸ್ಯಾರ. ಇಲ್ಲಿ ಏನಿದೆಲ್ಲ ನಾನು ಮಿಷನ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ನೋಡಿರಿ. ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಪ್ರಿನ್ಸ್ ಕಟ್ ಇಟ್ಟು ತುಂಬ ಇದು ಅಂಬ್ರೆಲಾ ಇಟ್ಟಿದ್ದೀನಿ. ಇದೇ ಏನಿದೆಲ್ಲ ಒಂದೇ ಡಿಸೈನ, ಕಲರ್ ಅಷ್ಟೇ ಚೇಂಜ್ ಕೊಟ್ಟಿದ್ದಾರೆ, ಅದು ತೋರಿಸ್ತೀನಿ ನೋಡಿರಿ. ಕಲರ್ ಅಷ್ಟೇ ಚೇಂಜ್ ಇದೆ. ಇದು ಎಲ್ಲರೂ ಜನ ಬಂದವರೆಲ್ಲ ಕೇಳ್ತಾ ಇದ್ದಾರೆ, ನಮಗೂ ಮಾಡಿಕೊಡಿ ಅಂತೇಳಿ. ಹಾಗೆ ಹೇಳ್ತಾ ಇದ್ದೀನಿ, ಟೈಮಿಂಗ್ ಬೇಕು, ನಮ್ಗೆ ಟೈಮ್ ಬೇಕು. ಯಾಕಂತಂದರೆ ಟೈಮ್ ಸಿಗ್ತಾ ಇಲ್ಲ ಎಲ್ಲ ಕೊಕ್ಕೆ. ಇವಾಗ ಟೈಮ್ ಪ್ರಕಾರ ಹಿಡಿತಾ ಇದ್ದೀನಿ, ಎಲ್ಲರಿಗೂ ಕಸ್ಟಮರ್ಗೆ ಟೈಮ್ ತೊಗೊಂಡೇ ಇದು ಮಾಡ್ತಾ ಇದ್ದೀನಿ. ಹಾಗೆ ಇದು ಲೆಹಂಗಾ ಬ್ಲೌಸ ನೋಡಿರಿ. ಇದು ಬ್ಲೌಸು ಈ ರೀತಿ. ಹಾಗೆ ಇದು ಏನಿದಿಲ್ಲ ದಡಿ ಕಲರನ್ನು ಪ್ಲೇನ್ ಬಟ್ಟೆ ತೊಗೊಂಡು ನಾನು ಇದನ್ನು ಮಾಡಿದ್ದೀನಿ, ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಹಾಗೆ ಸ್ಲೀವಿಗೆ ಸ್ಟಿಚ್ ಮಾಡಿದ್ದೀನಿ. ಹಿಂದಗಡೆ ಈ ರೀತಿ ಇದು ಸ್ಟಿಚ್ ಡಿಸೈನ್ ತುಂಬಾ ಚೆನ್ನಾಗಾಗಿದೆ. ಪ್ಲೇಟ್ಸ್ ಯಾವ ರೀತಿ ಬಂದಾವ ಹಾಗೆ ಈ ರೀತಿ ಇದು ತುಂಬಾ ಚೆನ್ನಾಗಿ ಆಗಿದೆ ನೋಡಿರಿ. ಸಾರಿ ಒಳಗಿಂದ ಸ್ಟಿಚ್ ಮಾಡಿ ಕೊಡಿ ಅಂತಂದ್ರು, ಅದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಸಾರಿ ಒಳಗಿಂದ ಸ್ವಲ್ಪ ಇತ್ತು, ಅದಕ್ಕೆ ನಾನು ಬ್ಲೌಸ್ ಪ್ಲೇನ್ ತೊಗೊಂಡ್ಬಿಟ್ಟು ಮಾಡಿರೋದು. ಇದನ್ನು ಇದು ಇಷ್ಟ ಆಯಿತು ನೋಡಿರಿ. ಇದು ಅವ್ರಿಗೆ ಬಿಟ್ಟಿದ್ದೆ ವಾಟ್ಸಪ್ಗೆ, ಬಂದು ಒಯ್ತಾರೆ. ಇದು ಬೆಳಗಾವಿದ್ದು ಬಂದು ಒಯ್ತೀವಿ ಅಂತ ಹೇಳ್ಯಾರ. ಸೊ ಇದು ನೋಡಿರಿ, ಈ ಬಟ್ಟೆ ಏನಿದೆಯಲ್ಲ ಇದು ನಾನೇ ತೊಗೊಂಬಂದು ಅವ್ರು ಸ್ಟಿಚ್ ಮಾಡಿರೋದು. ನೀವೇ ತೊಗೊಂಬಂದು ಸ್ಟಿಚ್ ಮಾಡಿ ಅಂತ ಹೇಳಿದರು. ಇದು ಅವ್ರದ್ದು ಒಬ್ಬದೇ ಮಗಳದು. ಇದು ಇನ್ನೊಂದು ಅವ್ರದ್ದು ಮಗಳು, ಚಿಕ್ಕ ಮಗಳದು ಇನ್ನೊಂದು ಸ್ಟಿಚ್ ಮಾಡಬೇಕು. ಬಟ್ಟೆ ತೊಗೊಂಬಂದಿದ್ದೀನಿ, ಆದರೆ ಇನ್ನೂ ಸ್ಟಿಚ್ ಮಾಡೇ ಇಲ್ಲ. ಅದಕ್ಕೆ ಸಂಡೇ ಬಂದಂದ್ರೆ ಒಯ್ತಾರೆ. ಇನ್ನು ಅವ್ರದ್ದು ಲೆಹಂಗಾ ಬ್ಲೌಸನ್ನು ಪೆಂಡಿಂಗ್ ಅದಾವ. ಇವಾಗ ಭಾಳ ದೂರ ಆಗೋದ್ರಿಂದ ಅವ್ರೇನು ಎಲ್ಲ ಒಮ್ಮೆ ಸ್ಟಿಚ್ ಮಾಡಿ ಒಮ್ಮೆ ಬಂದು ಒಯ್ತೀವಿ ಅಂತ ಹೇಳ್ತಾರೆ. ಒಂದು ಎರಡು ಪೆಂಡಿಂಗ್ ಇಟ್ಕೊ ಹಾಕೋಬೇಡಿ, ಎಲ್ಲ ಮುಗಿಸಿ ನಮ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಡೇ ತನಕ ನಾನು ಮುಗಿಸ್ಕೊಟ್ಟು ಇದು ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇದು ವೆಲ್ವೆಟ್ ಬ್ಲೌಸ್ ನೋಡಿರಿ. ಬೋಟ್ ನೆಕ್ ಇಟ್ಟಿದ್ದೀನಿ, ಇದನ್ನು ಸ್ಲೀವ್ ಲಾಂಗ್ ಇಟ್ಟಿದ್ದೀನಿ. ಹಾಗೆ ಅಂಬ್ರೆಲಾ ಈ ಥರ ನಾಟ್ ಮಾಡಿ ಡಿಸೈನನ್ನು ಮಾಡಿದ್ದೀನಿ ನೋಡಿರಿ. ಹೀಗೆ ಇದನ್ನು ಡಿಸೈನ್ ಮಾಡಿದ್ದೀನಿ. ಇದು ಎಲ್ಲರೂ ಕೇಳ್ತಾ ಇದ್ರು, ಇದು ತುಂಬಾ ಹೊಂದಿದೆಯಲ್ಲ ಬ್ಲೌಸಿಗೆ. ಹಾಗೆ ಅಂಬ್ರೆಲಾ ಕೆಳಗಡೆ ಏನಲ್ಲಿ ಹಿಂಗೆ ಸ್ಟಿಚ್ ಮಾಡಿದೆಲ್ಲ ಅದು ತುಂಬಾ ಚೆನ್ನಾಗಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ರೂಮ್ ಎಲ್ಲ ತುಂಬಿಟ್ಟಿದೆ ನೋಡಿರಿ, ಎಲ್ಲ ಸ್ಟಿಚ್ ಮಾಡಿರೋದು ಬ್ಲೌಸ್ಗಳು. ಹಾಗೆ ಮತ್ತು ಫ್ರಾಕ್, ಲೆಹಂಗಾ ಈ ರೀತಿ ಎಲ್ಲನೂ ಸ್ಟಿಚ್ ಮಾಡಿದ್ದೀನಲ್ಲ, ಅದಕ್ಕೆ ಇದು ಒಂದು ನೋಡಿರಿ ಅವ್ರದ್ದೇ. ಇದು ಏನಿದೆಲ್ಲ ಅಂದರೆ ಸೇಮ್ ತೊಗೋತಾರಂತ, ಅವ್ರ ಫ್ರೆಂಡ್ಸ್ ಅದಾರ, ಸೇಮ್ ತೊಗೊಂಡು ಇದನ್ನ ಸ್ಟಿಚ್ ಮಾಡ್ಸ್ಯಾರ ನೋಡಿರಿ. ಇಲ್ಲಿ ಇದಕ್ಕೆ ವರ್ಕ್ ಮಾಡಿದ್ದೀನಿ. ಇದು ಅಂಬ್ರೆಲಾ ಫಸ್ಟ್ 2 ಸ್ಟಿಚ್ ಮಾಡಿಕೊಟ್ಟಿದ್ದೇನೆ ಅವ್ರಿಗೆ ಡ್ರೆಸ್. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮು ಇರಲಿಲ್ಲ. ಅವ್ರು ನಾಳೆ ಬರ್ತೀವಿ ಅಂತಂದರು. ಆಯ್ತು ತಗೋರಿ, ನಾನು ಸಾಯಂಕಾಲ ಮಾಡಿದ್ರೆ ಆಯ್ತಾನೆ. ಅದು ಕಸ್ಟಮರ್ ಭಾಳ ಬಂದರು, ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಅದಕ್ಕೆ ಹಾಗೆ ಕೊಟ್ಟುಬಿಟ್ಟೆ ಅವರಿಗೆ, ಮಾಡಲಿಕ್ಕೆ ಆಗಲಿಲ್ಲ ಅಂಥೇಳಿ. ಇದು ಅವು ಚೆನ್ನಾಗಿ ಆಗೋಣ, ಮತ್ತು ಇದು ಒಂದು ಮಾಡಿಕೊಡಿ ಅಂಥೇಳಿ. ಇನ್ನು 5 ಸಾರಿ ಇದಾವೆ ಹೊಲಿಬೇಕು. ಜಸ್ಟ್ ಬರೀ ಇವನ್ನಷ್ಟೇ ಇದು ಮಾಡಿದ್ದೀನಿ. ಅದಕ್ಕೆ ಬಂದು ಹೊಯ್ಯಿರಿ ಅಂತ ಹೇಳಿ, ಯಾಕಂದ್ರೆ ನನ್ನ ಕಡೆ ಜಾಗ ಇಲ್ಲ ಇಟ್ಕೊಳ್ಳಿಕ್ಕೇನು. ತುಂಬ ಜನ ಕಸ್ಟಮರ್ ಬರೋದ್ರಿಂದ. ಇದು ಒಬ್ಬರದೇ ಕಸ್ಟಮರ್ ನೋಡಿರಿ. ಇದು
ಇದು ಏನೈತಲ್ಲ ತುಂಬಾ ಅವರು ದಪ್ಪದಾರ, ಆದರೂ ಕೂಡ ಅವ್ರದ್ದು ನನ್ನ ಹೊಲ್ದಿದ್ದು ನೋಡಿ ಅಂಬ್ರೆಲಾ ಬೇಕಂತ ಹೇಳಿದರು ಅವರು, ಅದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಅವರು ಏನೈತಲ್ಲ 5 ಸಾರಿನ ತಂದು ಕೊಟ್ಟಾರ. ಇದು ಸಾರಿ ಅಂತಂದ್ರೆ ಇದು ಸಾರಿ ಏನದಲ್ಲ, ಇವು ಸಾರಿ ಒಳಗಿನ 5 ತಂದು ಕೊಟ್ಟಾರ. ಸೊ ಈ ರೀತಿ ಇದೆ ನೋಡ್ರಿ, ಇದು ಬಾಂಧನಿ ಸಾರಿ. ಇದು ಬಾಂಧನಿ ಸಾರಿ ಒಳಗೆ ಅಂಬ್ರೆಲಾ ಫುಲ್ ಅಂಬ್ರೆಲಾ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು 5 ಸಾರಿ ತಂದು ಕೊಟ್ಟಿದ್ರು ಅವರು. 5 ಸಾರಿ ತಂದು ಕೊಡೋಣ, ನಾನು ಇದೊಂದು ಸ್ಟಿಚ್ ಮಾಡಿದ್ದೀನಿ ನೋಡ್ರಿ. ಅವ್ರಿಗೆ ಹೇಳಿದೆ ಇದೊಂದು ಫಸ್ಟ್ ನೀವು ವೇರ್ ಮಾಡಿ ನೋಡಿ, ಆಮೇಲೆ ಅಂದರೆ ಅವ್ರು ಬಂದಾಗ ನಾನು ಸ್ಟಿಚ್ ಮಾಡಿದ್ದು ನೋಡಿಬಿಟ್ಟು ಅವ್ರು ಮತ್ತೆ ಕೊಟ್ಟು ಹಚ್ಕೊಟ್ಟಿದ್ರು. ಅದಕ್ಕೆ ನಾನು ನೀವು ನೋಡಿಬಿಟ್ಟು ಮತ್ತು ಉಳಿದು ಸ್ಟಿಚ್ ಮಾಡ್ತಾನೆ ಅಂತ ಹೇಳಿದ್ದೀನಿ. ಅವ್ರಿಗೂ ಸಂಡೇನ ಎಲ್ಲರಿಗೂ ವರ್ಷ ಸಂಡೇನ ಬಾ ಅಂತ ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸಂಡೇನ ಬರ್ತಾರೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು. ಇದು ತುಂಬಾ ಚೆನ್ನಾಗಾಗಿದೆ ನೋಡ್ರಿ. ಇದು ಇಷ್ಟ ಆಯಿತು. ಸಾರಿನೂ ಚೆನ್ನಾಗಿತ್ತಿದ್ದು, ಸ್ಲೀವ್ಗೆ ಈ ರೀತಿ ಹಚ್ಚಿದ್ದೀನಿ. ಇದು ಬ್ಲೌಸ್, ಸಾರಿ ಒಳಗಿನ ಬ್ಲೌಸ್ ಐತಲ್ಲ ಇದನ್ನ ಮ್ಯಾಲೆ ಕೊಟ್ಟಿದ್ದೀನಿ. ಹಾಗೆ ಈ ರೀತಿ ನಾವು ಸ್ವಲ್ಪ ಹೊಂದುವಂಗೆ ಸ್ಟಿಚ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ಇದು ಸೇಮ್ ಅಂದರೆ ಅಷ್ಟು ಇದು ಕಾಣಲ್ಲ ಈ ಸಾರಿ ಒಳಗೆ. ಈ ಥರ ಇದ್ದು ಅಂತಂದ್ರೆ ನಡೆಯುತ್ತೆ ಇದು, ಬಟ್ ಈಗಿದ್ರೆ ನಾವು ಬ್ಲೌಸ್ ಒಳಗಿನ ತೊಗೊಂಡೇ ನಾವು ಸ್ಟಿಚ್ ಮಾಡಬೇಕು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಸ್ಲೀವ್ ಏನೈತಲ್ಲ, ಕೆಳಗಡೆ ಬಟ್ಟೆ ಏನಿತ್ತಲ್ಲ ಇದೇ ರೀತಿ ಇದನ್ನು ಸ್ಲೀವನ್ನು ಕೊಟ್ಟಿದ್ದೀನಿ. ಇದು ಸ್ಲೀವ್ನ ಚೆನ್ನಾಗಾಗಿದೆ ನೋಡಿ. ಹಾಗೆ ಇನ್ನೊಂದು ಫ್ರಾಕ್ ಪ್ಲೇಟ್ ಇಟ್ಟು ಫ್ರಾಕನ್ನು ಸ್ಟಿಚ್ ಮಾಡಿದ್ದೀನಿ. ಇದು ನೋಡ್ರಿ, ಪ್ಲೇಟ್ ಇಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಇಲ್ಲಿ ಏನಿದಿಲ್ಲ ಲೇಸ್ ಕೊಟ್ಟಿದ್ದೀನಿ ನೋಡ್ರಿ, ಈ ರೀತಿ ಲೇಸನ್ನು ಕೊಟ್ಟಿದ್ದೀನಿ. ಹಾಗೆ ಇದು ತುಂಬಾ ಚೆನ್ನಾಗಿ ಬಂದಿದೆ. ಪೀಸನ್ನು ತುಂಬಾ ಚೆನ್ನಾಗಿ ಹಿಂದಾಯಿತು ಮುಂದಾಯಿತು ರೌಂಡ್ ಕಾಲ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಬೆಳಗಾವ್ದಾರ್ದ ನೋಡ್ರಿ. ಇದು ಬೆಳಗಾವ್ ಅವರು ಬರ್ತೀವಿ ಅಂತಂದ್ರೆ ಬಂದು ಹೋಗ್ಬಿಟ್ರೆ ಆಯಿತು. ಅವರು ತುಂಬ ಬ್ಲೌಸ್ಗಳು ಆಯಿತು ಮತ್ತು ತುಂಬಾ ಪೆಂಡಿಂಗ್ ಇದ್ದು, ಹಾಗಾಗಿ ನಂಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವಾಗ. ಯಾಕಂದ್ರೆ 1.5 ತಿಂಗಳು ನಾನು ಸ್ಟಿಚ್ ಜಾಸ್ತಿ ಮಾಡಲೇ ಇಲ್ಲ. ಅದಕ್ಕೆ ತುಂಬ ಜನ ಇವಾಗ ಪೆಂಡಿಂಗ್ ಇದ್ದು ಬ್ಲೌಸ್ಗಳು ಎಂಬ್ರಾಯ್ಡಿಂಗ್ ಹೊಸ ಡಿಸೈನನ್ನು ಹಾಕಿದ್ದೀನಿ. ಮತ್ತು ಬೇರೆ ಡಿಸೈನ್ ಎಂಬ್ರಾಯ್ಡ್ ಬಿಟ್ಟು ಮತ್ತು ಬ್ಲೌಸ್ ಏನಲ್ಲ ಬೇರೆ ಡಿಸೈನನ್ನು ಮಾಡಿದ್ದೀನಿ. ಅದು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ದಯವಿಟ್ಟು ನೋಡಿ, ಯಾಕಂತಂದರೆ ನಿಮಗೂ ಯೂಸ್ ಆಗ್ಬೋದು. ನೀವು ಹೊಸ ಅಂದರೆ ಕಸ್ಟಮರ್ ಬಂದಾಗ ಈ ರೀತಿ ನೀವು ಸ್ಟಿಚ್ ಮಾಡ್ಬೋದು. ಹೊಸ ಡಿಸೈನನ್ನು ಮತ್ತು ಬ್ರೋಚ್ ವರ್ಕ್ ಎಲ್ಲ ಮಾಡಿದ್ದೀನಿ. ಬ್ರೋಚ್ ವರ್ಕನ್ನು ಯಾವ ರೀತಿ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ, ಅದು ಯಾವ ಥರ ಡಿಸೈನ್ ಬಂದಿದೆ ಅಂಥೇಳಿ. ಭಾಳಷ್ಟು ಹೊಸ ಕಲೆಕ್ಷನ್ ಎಲ್ಲನೂ ಕಸ್ಟಮರ್ ಏನು ಬರ್ತಾರಲ್ಲ ಅವ್ರು ಹೇಳೋಕ್ಕಿಂತ ಮುಂಚೆನೇ ನಾನು ಹೊಸ ಡಿಸೈನನ್ನು ಕ್ರಿಯೇಟಿವ್ ಮಾಡಿಕೊಟ್ಬಿಡ್ತೀನಿ ಅವರಿಗೆ. ಹಾಗಾಗಿ ತುಂಬ ಜನ ಇಷ್ಟಪಟ್ಟು ನನ್ನ ಕಡೆ ಕಸ್ಟಮರ್ ಬರ್ತಾ ಇದ್ದಾರೆ. ಹಾಗೆ ನನಗೆ ಹೇಳಿದ ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಬಹಳ ಜನ ಬರೋದ್ರಿಂದ ನನಗೆ ಸರಿಯಾಗಿ ಹೇಳಿದ ಟೈಮ್ಗೆ ಈಗ ಅಷ್ಟೊಂದು ನಾನು ಮಾಡೋಕ್ಕಾಗ್ತಾಯಿಲ್ಲ. ಭಾಳಷ್ಟು ಕೆಲಸ ಬೀಳ್ತಿದೆ. ಆದರೂ ಕೂಡ ನಾನು ಕೆಲಸ ಆಗ್ತಾಯಿದೆ ಅಂದರೂ ಕೂಡ ಮಾಡ್ತಾಯಿದ್ದೀನಿ. ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಕತ್ತಲ್ಲ ಅಷ್ಟು ಕಸ್ಟಮರ್ನ ಇದನ್ನು ಮಾಡಿಕೊಂಡು ಕೊಡ್ತಾಯಿದ್ದೀನಿ. ಆದಷ್ಟು ಏನಾರ ಎಮರ್ಜೆನ್ಸಿ ಇತ್ತಂತಂದ್ರೆ ಅವ್ರ ಫಂಕ್ಷನ್ನ ಆದಷ್ಟು ನೈಟ್ ಕುಂತು ಸ್ಟಿಚ್ ಮಾಡಿ ಕೊಡ್ತಾಯಿದ್ದೀನಿ. ಹಂಗೇನಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಏನು ಪರವಾಗಿಲ್ಲ ಅಂದ್ರೆ ಅಷ್ಟೇ ನಾನು 2 ದಿನ ಲೇಟ್ ಮಾಡಿ ಕೊಡ್ತಾಯಿದ್ದೀನಿ. ಯಾಕಂದರೆ ಎಲ್ಲರಿಗೂ ಕವರ್ ಮಾಡೋದು ಅಷ್ಟು ಈಜಿ ಅಲ್ಲ ಕಸ್ಟಮರ್. ಯಾಕಂದ್ರೆ ನಾವು ಮಾಡೋದು ಒಬ್ಬಳೇ ಕೆಲಸ ಮಾಡ್ತಾ ಇರ್ತೀನಿ. ಇನ್ನೊಬ್ರು ಯಾರು ಇದ್ರೆ ಅನುಕೂಲ ಆಗ್ತಿತ್ತು. ಬಟ್ ಅವ್ರು ಬರ್ತು ಅಂತಂದ್ರಲ್ಲ, ಅವ್ರು ಆಮೇಲೆ ಬರ್ತು ಅಂತಂದಾರ. ಹಾಗೆ ಲೇಟ್ ಆಗ್ಬೋದು. ಯಾಕಂದ್ರೆ ಅವ್ರ ಮನ್ಯಾಗ ಆರಾಮಿಲ್ಲ ಅನ್ನೋಣ ಲೇಟ್ ಆಗ್ಬೋದು. ಅವರು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಕೆಲಸ. ಅದಕ್ಕೆ ಅವ್ರನ್ನ ಸ್ವಲ್ಪ ಹಿಡ್ಕೊಂಡು ಮಾಡ್ಕೊಂಡು ಆಯ್ತು ಅಂಥೇಳಿ ಮಾಡಿದ್ದೀನಿ. ಇವಾಗ ನವರಾತ್ರಿ ಸ್ಟಾರ್ಟ್ ಆಯಿತು. ನವರಾತ್ರಿಗೂ ಎಲ್ಲರೂ ಇವಾಗ ಕಾಲ್ ಮಾಡ್ತಾ ಇರ್ತಾರೆ, ನಾವು ತೊಗೊಂಬರ್ತೀವಿ ಅಂಥೇಳಿ. ನಾನು 1 ವಾರ ಬಿಟ್ಟು ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಎಲ್ಲ ಇಡ್ಲಿಕ್ಕೂ ಜಾಗ ಇಲ್ಲ. ನೀವು ನೋಡಿದ್ರೇನೋ ಅಂತಿದ್ರಿ, ತುಂಬ ಎಲ್ಲ ರೂಮ್ ಎಲ್ಲ ತುಂಬಿಟ್ಟಿದೆ. ಆ ರೀತಿ ಆಗಿದೆ. ಅದಕ್ಕೆ ಸುಮ್ಮನೆ ಇವಾಗ ಹೋದ್ರಂದ್ರೆ ಬಟ್ಟೆ ಹೋದಂದ್ರೆ ನಾವು ಮತ್ತು ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ಜಾಗ ಮತ್ತು ಆಗತ್ತಾ ಅಂಥೇಳಿ ಹೇಳಿದ್ದೀನಿ. ಅದಕ್ಕೆ ಮುಂದಿನ ವಾರ ಬಂದ್ರೆ ಅನುಕೂಲ ಆಗುತ್ತಾ ಅಂತ ಎಲ್ಲ ಹೇಳಿದ್ದೀನಿ. ನವರಾತ್ರಿಗೆ ತುಂಬ ಜನ ಮತ್ತು ಪೆಂಡಿಂಗ್ ಉಳಿಬೋದು ಅನಿಸ್ತೈತಿ. ಯಾಕಂದರೆ ಇವಾಗ ಏನೋ ತುಂಬ ಜನದ್ದು ಪೆಂಡಿಂಗ್ ಅದಾವ. ಆದಷ್ಟು ನೈಟ್ ಕುಂತೂ ಸ್ಟಿಚ್ ಮಾಡ್ತಾಯಿದ್ದೀನಿ, ಡೇ ಕೂತು ಸ್ಟಿಚ್ ಮಾಡ್ತಾಯಿದ್ದೀನಿ. ಅಷ್ಟೊಂದು ಕವರ್ ಆಗ್ತಾಯಿಲ್ಲ. ಬ್ಲೌಸ್ಗಳದೊಂದು ವಿಡಿಯೋ ಮಾಡ್ತೀನಿ, ನೀವೇ ಅನ್ಬೋದು ಇಷ್ಟೆಲ್ಲ ಸ್ಟಿಚ್ ಮಾಡಿದ್ದೀರಿ ಅಂತೇಳಿ. ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಎಲ್ಲರಿಗೂ ಕಮೆಂಟು ಹಾಕ್ತಾಯಿದ್ದೀರಾ, ರಿಪ್ಲೈ ಮಾಡೋಕ್ಕೂ ಆಗ್ತಾಯಿಲ್ಲ. ಮತ್ತು ಕಟಿಂಗ್ ತೋರಿಸಿ ಅಂತ ಹೇಳ್ತಾಯಿದ್ದೀರಾ. ಒಂದಷ್ಟು ಕಟಿಂಗ್ ವಿಡಿಯೋನೂ ಮಾಡಿದ್ದೀನಿ, ಅವನು ಸದ್ಯದಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ನನ್ನ ಭಾವನೆ. ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.